ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಡಾಕ್ಟರ್ ಬೆಳಗ್ಗೆ ಮುಂಜಾನೆ 4:50 ಹೋಗಿದ್ದು ನನಗೆ 6:10 ಮೆಸೇಜ್ ಕೊಟ್ಟರು, ಇದರ ಆಕ್ಸಿಡೆಂಟ್ ಆಗಿದೆ, ನಾಲ್ಕು ಮಂದಿಗೆ ಆಕ್ಸಿಡೆಂಟ್ ಆಯಿತು, 30 ತೀರೋಗಿದ್ರೆ ಒಬ್ಬ ಕ್ರೈಸಿಸ್ ಇದ್ದಾರೆ. ಆದ್ರೂ ಕೂಡ ನಮ್ಗೆ ಅರ್ಥ ಇಲ್ಲ ಯಾರು ಅದು ಉಳಿದಿದ್ದವ್ರು ಯಾರಂತ ತಿಳ್ಕೊಂಡಿಲ್ಲ. ಆಗೊಳಗೆ 8 ಗಂಟೆ ಆಯಿತು. ನಾನು ಇಮಿಡಿಯೇಟ್ ಆಗಿ ನಮ್ಮ ಡಾಕ್ಟ್ರು ಪರಿಚಯ ಇದ್ದವ್ರಿಗೆ ಮೆಸೇಜ್ ಕೊಟ್ಟೆ. ಅವ್ರು ಕೂಡ ಎಂಕ್ವೈರಿ ಮಾಡಿದ್ರು. ಅದೇ ಮೊಬೈಲ್ನಾಗೆ ಅವ್ರ ಮೆಸೇಜ್ ಬಂದಿದೆ. ಅಂದರೆ ನಾನು ಒಂದೇ ರಿಕ್ವೆಸ್ಟ್ ಎಲ್ಲರಿಗೂ ಹೇಳೋದು, ದಯವಿಟ್ಟು ರಾತ್ರಿ ಹತ್ರ ಪ್ರಯಾಣ ಮಾಡಬೇಡ. ನನ್ನ ರಿಕ್ವೆಸ್ಟ್ ನಾನು ಪಬ್ಲಿಕ್ ಹೇಳೋದಿಲ್ಲ. ಏನೇ ಕೆಲಸ ಇರಲಿ ಬೆಳಗ್ಗೆ ಮುಂಜಾನೆ 5 ಗಂಟೆ ಬಿಟ್ಟು ಬರ್ರಿ, ತೊಂದರೆ ಇಲ್ಲ. ಈ ರಾತ್ರಿ ಹತ್ರ ಪ್ರಯಾಣ ನೋಡಿ, ಒಳ್ಳೆ ಡಾಕ್ಟರ್ ಕರ್ಕೊಂಬಿಟ್ರೆ ಬೆಳಗ್ಗೆ ಅಂತ ಡಾಕ್ಟರ್ ಸಿಗೋದು ಅಪರೂಪ. ಯಾಕಂದ್ರೆ ಗೋವಿಂದರಾಜ್ ಅವರು ಸಾಕಷ್ಟು ಕೂಡ್ಲಿಗೆ ಅಂತ ಒಂದು ಸಣ್ಣ ಊರಲ್ಲಿ ಬಡವಾಗಿ ಬೆಳೆದು ಬಂದು ಇವತ್ತು ಬಳ್ಳಾರಿಗೆ ಒಂದು ಒಳ್ಳೆ ಸರ್ವಿಸ್ ಕೊಡೋಂಥ ಡಾಕ್ಟ್ರು ಇವತ್ತು ಇಲ್ಲ ಅಂತ ಹೇಳಕ್ಕೆ ನಂಬಿಕೆ ಆಗ್ತಾ ಇಲ್ಲ. ಬೆಳಗ್ಗೆ ಮುಂಜಾನೆ ಹೇಳಿದ ತಕ್ಷಣ ನನಗೆ ಶಾಕು, ಏನಪ್ಪ ಇಂಥ ಪರಿಸ್ಥಿತಿ ಬಳ್ಳಾರಿ ಆಗಬಾರ್ದಾಯ್ತು ಆಗ್ಬಿಡುತ್ತೆ ಅಂತೇಳಿ. ಅದಕ್ಕೆ ನಾನು ರಿಕ್ವೆಸ್ಟ್ ಎಲ್ಲರಿಗೂ ಪಬ್ಲಿಕ್ ರಿಕ್ವೆಸ್ಟ್, ದಯವಿಟ್ಟು ನೈಟ್ ಪ್ರಯಾಣ ಮಾಡಬೇಡಿ. ಡೇನಾಗ ಎಷ್ಟೊತ್ತನ ಪ್ರಯಾಣ ಮಾಡಿ ನಿಧಾನ ಪ್ರಯಾಣ, ಬೆಲ್ಟ್ ಹಾಕೊಳ್ರಿ. ಇದು ಬೆಲ್ಟು ಹಾಕಿದ್ದಾರೆ ಪಾಪ ಅವರು ಎಲ್ಲ ಮಾಡಿದ್ದಾರೆ. ಮತ್ತೆ ದುಡ್ದೇ ದೇವರು ಬ್ಯಾಡ್ ಟೈಮ್ ಬಂದಾಗ ಇದು ಆಗ್ತದೆ. ಅದು ನಾವು 3 ಜನ ವೈದ್ಯರು ಕೆಲಸ ಮಾಡುವಂಥ ಆಂಕೋ ಸರ್ಜನ್ ಅಂದರೆ ಕ್ಯಾನ್ಸರ್ ಸರ್ಜನ್ ಒಬ್ಬರು, ಮತ್ತೆ ಕಣ್ಣಿನ ತಜ್ಞರಾದ ಡಾಕ್ಟರ್ ಯೋಗೇಶ್ ಸರ್ ನಾಯ್ಡು ಅಂತೇಳಿ ಒಬ್ಬ ವಕೀಲರು. ಇವರು 4 ಜನ ಥೈಲ್ಯಾಂಡ್ ಹೋಗಿ ವಾಪಸ್ ಬರ್ತಾ ಇದ್ರು. ದಾರಿಯಲ್ಲಿ ಬರಬೇಕಾದ್ರೆ ಏನಾಯ್ತು ಗೊತ್ತಿಲ್ಲ, ಸುಮಾರು 4 ಚಳಿಗುರಿಕೆ ಹತ್ರ ಮಿಡಪುರಕಲ್ ಹತ್ರ ಆಕ್ಸಿಡೆಂಟ್ ಆಗಿದೆ. ಅವ್ರಿಗೆ ಗೋವಿಂದರಾಜ್ ಅವ್ರ ಮಿಸ್ಸಸ್ಗೆ ಒಂದು ಮೆಸೇಜ್ ಬಂದಿದೆ ಫೋನಲ್ಲಿ, ಈ ಥರ ಕ್ರ್ಯಾಶ್ ಆಗಿದೆ ವೆಹಿಕಲ್ ಅಂತೇಳಿ. ಅವರು ಇಮಿಡಿಯೇಟಾಗಿ ಕಾರ್ ತೊಗೊಂಡು ಹೋಗಿದ್ದಾರೆ. ಅಲ್ಲಿ ಮರ ಒಂದು ಬಿದ್ದು, ಮರಕ್ಕೆ ಇವರು ಹೊಡೆದ್ರು ಅಥವಾ ಮರ ಬಿದ್ದಿದ್ದಕ್ಕೆ ಹಿಂಗಾಯ್ತೋ ಗೊತ್ತಾಗಿಲ್ಲ. ಅದನ್ನು ಪೋಸ್ಟ್ಮಾರ್ಟಮ್ ಆದಮೇಲೆ ಅದ್ರ ಎಲ್ಲ ಒಳಗಿನ ಗಾಯಗಳು ಎಲ್ಲ ಗೊತ್ತಾಗ್ತದೆ. ದುರದೃಷ್ಟವಶಾತ್ 3 ಅದರಲ್ಲಿ ಅಸುನೀಗಿದ್ದಾರೆ. ಒಬ್ಬರು ಅಮರೇಗೌಡ ಪಾಟೀಲ್ ಅವರು ಹಾಸ್ಪಿಟಲ್ ಇದ್ದಾರೆ, RICU ಅಲ್ಲಿ. ಅವರು ರಿಕವರಿ ಆಗ್ತಾ ಇದ್ದಾರೆ. ಅವ್ರಿಗೊಂದು ಕೈದು ಫ್ರ್ಯಾಕ್ಚರ್ ಇದೆ, ಅದಕ್ಕೆ ತೊಂದರೆ ಇಲ್ಲ. CT ಸ್ಕ್ಯಾನ್ ಮಾಡಿಸ್ತಾ ಇದ್ದೀವಿ. ತಲೆಯಲ್ಲಿ ಏನಾದರೂ ಮೆದುಳಲ್ಲಿ ಏನಾದರೂ ಕಟ್ಟಾಗಿದ್ದರೆ ಅವ್ರನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡುವಂಥವ್ರು. ಅವರು ಈಗ ಮಾತಾಡ್ತಾ ಇದ್ದಾರೆ, ಕಾನ್ಷಿಯಸ್ ಇದ್ದಾರೆ, ಎಲ್ಲ ಅವರೇ ಕತೆ ಹೇಳಿದ್ದು ಏನಾಯ್ತು ಅಂತ ಹೇಳಿ. ಬೆಳಿಗ್ಗೆ 4:15 ಸುಮಾರಿಗೆ ಈ ಥರ ಆಯಿತು ಅಂತ. ಬಹುಶಃ ಭಾಳ ಮಂಜು ಇದ್ದಿದ್ದರಿಂದ ದಾರಿ ಕಾಣಲಿಲ್ವೋ ಏನೋ, ಅಥವಾ ಅದು ಏರ್ ಬ್ಯಾಗ್ ಎಲ್ಲ ಓಪನ್ ಆಗಿದೆ. ಹೊಸ ವೆಹಿಕಲ್ ಅದು XUV700. ದುರದೃಷ್ಟವಶಾತ್ ಈ ಥರ ಆಗಿದೆ. ಅದರಲ್ಲಿ ಅವರೊಬ್ಬರು ಮಾತ್ರ ಉಳ್ಕೊಂಡಿದ್ದಾರೆ. 3 ಜನ ದೌರ್ಭಾಗ್ಯ ಅನ್ಬೋದು. ಅವರು ಬಡ ಜನರಿಗೆ ಇಷ್ಟೊಂದು ಸಹಾಯ ಮಾಡ್ತಾಯಿದ್ರು, ಗೋವಿಂದರಾಜ್ ಅವರಾಗಲಿ ಅಥವಾ ನಮ್ಮ ಯೋಗೇಶ್ ಅವರಾಗಲಿ. ಅಂಥ ಸೇವೆಯನ್ನು ಬಳ್ಳಾರಿ ಕಳ್ಕೊಳ್ತಾ ಇದೆ. ನಮ್ಮ ಮಹಾವಿದ್ಯಾಲಯ ಕೂಡ ಕಳ್ಕೊಳ್ತಾ ಇದೆ. ಅವರು 5 ದಿವಸದ ಕೆಳಗಡೆ ಹೋಗಿದ್ರು. ಪ್ರವಾಸ ಮುಗಿಸ್ಕೊಂಡು ವಾಪಸ್ ಬರ್ತಾ ಇದ್ರು. ರಾತ್ರಿ 10 ಗಂಟೆ ಸುಮಾರಿಗೆ ಬೆಂಗಳೂರಿಗೆ ಬಂದಿದ್ದಾರೆ. 11 ಗಂಟೆಗೆ ಬಿಟ್ಟಿದ್ದಾರೆ. ಸುಮಾರು 4:15 ಅಷ್ಟೊತ್ತಿಗೆ ಈ ಘಟನೆ ನಡೆಯಿತು. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.